ವೀಕ್ಷಕರ ನಮಸ್ಕಾರ. ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ನೀವು ತಮ್ಮೇಲ್ ನೋಡಿ ಈ ಒಂದು ಟಾಪಿಕ್ ಬಗ್ಗೆ ತಿಳಿದುಕೊಂಡಿರ್ತೀರಾ. ಹಾಗಿದ್ದರೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಶೈಲಿಯಲ್ಲಿ ಪಾಕ್ ದಿಗ್ಗಜರಿಗೆ ತಕ್ಕ ತಿರುಗೇಟನ್ನು ಕೊಡಿಯ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ಗಳು ಕೂಡ ಈ ಪಾಕ್ ದಿಗ್ಗಜರಿಗೆ ತಲುಪುತ್ತವೆ. ಮತ್ತು ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರ ಮುಂದಿನ ಕ್ರಿಕೆಟ್ ಕರಿಯರ್ಗೆ ಈ ಕಾಮೆಂಟ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತವೆ. ದಯವಿಟ್ಟು ವೀಕ್ಷಕರೇ, ವಿಡಿಯೋ ನೋಡುತ್ತಿರುವ ಎಲ್ಲ ಫ್ಯಾನ್ಸ್ಗಳು ಈಗಲೇ ಕಾಮೆಂಟ್ನ ಮಾಡಿ. ಹಾಗೆ ನೀವು ಅಪ್ಪಟ ಬುಮ್ರಾ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ಆಸೀಸ್ ನಾಡಲ್ಲಿ 5 ಟೆಸ್ಟ್ ಪಂದ್ಯಗಳ ಸರಣಿ ಆಡುತ್ತಿದೆ. ಇನ್ನು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡವು ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡು ಭರ್ಜರಿಯಾದ ಶುಭಾರಂಭ ಮಾಡಿದೆ. ಹೌದು ವೀಕ್ಷಕರೇ, ಈ ಒಂದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ನಾಯಕತ್ವದಲ್ಲಿ ಭಾರತ ತಂಡವು ಕಾಣಿಸಿಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ದಾಳಿಗೆ ಆಸೀಸ್ ಪಡೆಯು ತತ್ತರಿಸಿ ಹೋಗಿತ್ತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಜಸ್ಪ್ರೀತ್ ಬುಮ್ರಾ ಅವರು ಹೊರಹೊಮ್ಮಿದ್ದರು. ಹೌದು, ಮೊದಲ ಇನ್ನಿಂಗ್ಸ್ನಲ್ಲಿ 30 ರನ್ಸ್ಗಳನ್ನು ನೀಡಿ 5 ವಿಕೆಟ್ ಕಬಳಿಸಿ ಮಿಂಚಿದ್ದರು. ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ಕಬಳಿಸುವ ಮೂಲಕ ಈ ಮೊದಲ ಟೆಸ್ಟ್ ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಜಸ್ಪ್ರೀತ್ ಬುಮ್ರಾ ಅವರು ಕಂಡು ಬಂದಿದ್ದರು. ಮತ್ತು ಈ ಪ್ರದರ್ಶನದೊಂದಿಗೆ ಇದೀಗ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ನಂಬರ್ 1 ಬೌಲರ್ ಆಗಿದ್ದಾರೆ. ಇನ್ನು ಈ ಪ್ರದರ್ಶನವನ್ನು ನೋಡಿದ ಪಾಕ್ ದಿಗ್ಗಜರಿಗೆ ಇದೀಗ ಹೊಟ್ಟೆ ಉರಿಯಾಗಿದೆ. ಹೌದು ವೀಕ್ಷಕರೇ, ಮೊದಲ ಟೆಸ್ಟ್ ಪಂದ್ಯದ ಮುಕ್ತಾಯದ ಬಳಿಕ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಕ್ ದಿಗ್ಗಜರು ಕಿಡಿಕಾರಿದ್ದಾರೆ. ಹೌದು, ಬುಮ್ರಾ ಅವರ ಬೌಲಿಂಗ್ ಶೈಲಿಯನ್ನು ಬ್ಯಾನ್ ಮಾಡಬೇಕೆಂದು ಪಾಕ್ ದಿಗ್ಗಜರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಹೇಳಿಕೆಗಳ ಬಗ್ಗೆ ICC ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂದು ಕಾಯ್ದು ನೋಡಬೇಕಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರ ಶೈಲಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತಿದೆ. ವೀಕ್ಷಕರೇ, ಪಾಕ್ ದಿಗ್ಗಜರಾಗಿರುವಂತಹ ವಾಸಿಂ ಅಕ್ರಮ್ ಅವರು ಜಸ್ಪ್ರೀತ್ ಬುಮ್ರಾ ಅವರ ಆಕ್ಷನ್ ಬಗ್ಗೆ ಹೇಳಿದ್ದು, ಟೀಮ್ ಇಂಡಿಯಾ ತಂಡವು ಟೆಸ್ಟ್ನಲ್ಲಿ ಗೆದ್ದು ಬೀಗುತ್ತಿದೆ ಎಂದು ನಾವು ಈ ಚರ್ಚೆಗಳನ್ನು ಹೊರಹಾಕಿಲ್ಲ. ಹೌದು, ಯಾವುದೇ ಒಂದು ನಿಯಮವಾದರೂ ಕೂಡ ಕ್ರಿಕೆಟ್ನಲ್ಲಿ ಉಲ್ಲಂಘನೆ ಆಗಬಾರದು. ಆದರೆ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಶೈಲಿಯಲ್ಲಿ ಇದೀಗ ICC ಮಂಡಳಿಯು ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದೆ. ಹೌದು, ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಶೈಲಿಯನ್ನು ಬ್ಯಾನ್ ಮಾಡಬೇಕು ಮತ್ತು ಇವರು ಹಾಕುವಂಥ ಬೌಲಿಂಗ್ ಶೈಲಿ ಸರಿಯಾಗಿಲ್ಲ. ಇದು ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳಿಗೂ ಕೂಡ ಕಿರಿಕ್ ಕೊಡುತ್ತಿದೆ. ಹೌದು, ಈ ಒಂದು ಬೌಲಿಂಗ್ ಶೈಲಿಯನ್ನು ಈಗಲೇ ಬ್ಯಾನ್ ಮಾಡಬೇಕು ಮತ್ತು ಬುಮ್ರಾ ಅವರು ಇನ್ನು ಆಡುವಂಥ ಪಂದ್ಯಗಳಲ್ಲಿ ಕೈಯನ್ನು ರೊಟೇಟ್ ಮಾಡಿ ಬೌಲ್ ಹಾಕಬೇಕಾಗುತ್ತದೆ. ಹೌದು, ಇದೇ ರೀತಿಯಾಗಿ ಮಾಡಿದರೆ ಜಸ್ಪ್ರೀತ್ ಬುಮ್ರಾ ಅವರನ್ನು ಕ್ರಿಕೆಟ್ನಿಂದ ಬ್ಯಾನ್ ಮಾಡಬೇಕು ಮತ್ತು BCCI ಮಂಡಳಿಯ ಮೇಲೆ ಕೂಡ ICC ಒಂದು ನಿರ್ಧಾರ ತೆಗೆದುಕೊಳ್ಳಬೇಕೆಂದು ವಾಸಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಈ ಒಂದು ಹೇಳಿಕೆಗಳನ್ನು ಕೇಳಿದ ಪಾಕ್ ಫ್ಯಾನ್ಸ್ಗಳು ಕೂಡ ಜಸ್ಪ್ರೀತ್ ಬುಮ್ರಾ ಅವರ ಮೇಲೆ ಕಿಡಿಕಾರಿದ್ದಾರೆ. ಹೌದು ವೀಕ್ಷಕರೇ, ಇದೀಗ ಆಸೀಸ್ ನಾಡಲ್ಲಿ ಈ ಒಂದು ಬೌಲಿಂಗ್ ಶೈಲಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತಿದೆ. ಹಾಗೆ ವೀಕ್ಷಕರೇ, ಈ ಒಂದು ಚರ್ಚೆಯ ಬಗ್ಗೆ ಟೀಮ್ ಇಂಡಿಯಾ ತಂಡದ ದಿಗ್ಗಜರು ಕೂಡ ಮರಳಿ ತಿರುಗೇಟು ಕೊಟ್ಟಿದ್ದಾರೆ. ವೀಕ್ಷಕರೇ, ಆ ಹೇಳಿಕೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಶೈಲಿಯು ಸರಿಯಾಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.